ಅಲ್ಲಿ ನೋಡೋದಕ್ಕಿಂತ ಮುಂಚೆ ನಾನು ಒಂದು ಒಳ್ಳೆ ಕಾನ್ಸೆಪ್ಟ್ ತೋರಿಸ್ತೀನಿ. ಒಂದು ದೊಡ್ಡ ಮರ, ಆ ಮರದಲ್ಲೂ ಒಂದು ಪಕ್ಷಿ ಗೂಡು ಕಟ್ಕೊಂಡು ಅಜ್ವಾಗಿತ್ತು. ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ. ಆದರೆ ನಾವು ಅಂದ್ಕೊಂಡ್ವಿ ಆ ಪಕ್ಷಿ ಅಷ್ಟು ಮೇಲೆ ಗೂಡು ಮಾಡಿದೆಯಲ್ಲ, ತುಂಬ ಸೇಫಾಗಿ ಲೈಫ್ ಲೀಡ್ ಮಾಡ್ತಾ ಇರುತ್ತೆ ಅಂತ. ಬಟ್ ಅದರಿಂದ ಸ್ವಲ್ಪ ಮೇಲೆ ಹೋದರೆ ಅಲ್ಲಿ ಒಂದು ಮಾನಿಟರ್ ಲಿಸರ್ಡ್, ಅಂದರೆ ಉಡ ಅಂತ ಹೇಳ್ತೀವಿ, ನಮ್ಮಲ್ಲಿ ಉಡುಂಬು ಅಂತ ಹೇಳ್ತೀವಿ. ನೋಡಿ ಬಂದು ಹೆಂಗೆ ಅಟ್ಯಾಕ್ ಮಾಡ್ತಾ ಇದೆ. ಮಾರಲ್ ಆಫ್ ದ ಸ್ಟೋರಿ ಏನು ಅಂತ ಹೇಳಿದ್ರೆ, ನಾವು ಅಂದ್ಕೊಳ್ತೀವಿ ನಮ್ಮ ಲೈಫ್ ತುಂಬ ಸೇಫ್ ಅಂತ. ಬಟ್ ಯಾವುದೇ ಕಾರಣಕ್ಕೂ ನಮ್ಮ ಕರ್ಮಫಲ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ದೇರ್ ಮೈಟ್ ಬಿ ಸಮಥಿಂಗ್ ಕಾಲ್ಡ್ ಅ ಲಾ ಆಫ್ ಅಟ್ಯಾಕ್. ಯಾವ ಟೈಮಲ್ಲಿ ಬೇಕಾದರೂ ಹೆಂಗೆ ಬೇಕಾದರೂ ಅಟ್ಯಾಕ್ ಮಾಡ್ತಾರೆ. ಅದೇ ಥರ ಆ ಒಂದು ಉಡ ಹೋಗಿ ಮೇಲ್ಗಡೆ ಅದ್ರ ಮೊಟ್ಟೆ ಕದಿಯಕ್ಕೆ ಹೋಗ್ತಾ ಇದೆ, ಇಲ್ಲ ಪಕ್ಷಿನ ತಿನ್ನಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಅದು ಥ್ರೆಟ್ ಅಂತ ತಿಳ್ಕೊಂಡು ಅದಕ್ಕೆ ಅಟ್ಯಾಕ್ ಮಾಡ್ತಾ ಇದೆ. ಸೊ ಅಷ್ಟು ಹೊತ್ತಿಂದ ವಿ ಆರ್ ಜಸ್ಟ್ ಅಬ್ಸರ್ವಿಂಗ್ ಹೌ ದ ವೈಲ್ಡ್ ಲೈಫ್ ಈಸ್ ರಿಯಾಕ್ಟಿಂಗ್. ಆ್ಯಂಡ್ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ನೀವು ಡ್ರೋನಲ್ಲಿ ನೋಡ್ಕೊಂಡು ಬನ್ನಿ. ಆಮೇಲೆ ನಿಮಗೆ ಏನು ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಎಂಡ್ ಆಫ್ ಇಟ್, ದೇವ್ರು ಹೆಂಗೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಹೇಗೆ ಹುಟ್ತೀವಿ, ಹೇಗೆ ಬೆಳಿತೀವಿ, ಹೇಗೆ ಮುಂದೆ ಹೋಗ್ತೀವಿ, ಫೈನಲಾಗಿ ನಾವು ಹೇಗೆ ಎಂಡ್ ಆಗ್ತೀವಿ, ನಮ್ಮನ್ನ ಯಾವ ಥರ ಹುಳ ತಿನ್ನುತ್ತೆ. ಫೈನಲಿ ನೋಬಡಿ ಈಸ್ ಸುಪೀರಿಯರ್, ನೋಬಡಿ ಈಸ್ ಸುಪ್ರೀಮ್. ವಿ ಆರ್ ಆಲ್ ಪಾರ್ಟ್ ಆಫ್ ಮದರ್ ಅರ್ತ್. ಕಮೆಂಟ್ ಇನ್ ದ ಲಿಂಕ್ ಬಿಲೋ.